Hi, hello, I'm Dr. Samyukta from Ayush Hospital, Bangalore, fertility specialist and gynec laparoscopic surgeon. ಇವತ್ತಿನ ಇನ್ಫಾರ್ಮೇಷನ್ ಏನು ಅಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಒಂದು ಕಪಲ್ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ದಿನವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಟು ನೋ ವಾಟ್ ಯು ಆರ್ ಅಂಡರ್ ಗೋಯಿಂಗ್ ಆ್ಯಂಡ್ ವೇರ್ ಯು ಆರ್ ಆ್ಯಂಡ್ ಏನಾಗ್ತಾ ಇದೆ ಇಲ್ಲ ರಿಸಲ್ಟ್ಸ್ ನಾವು ಎಷ್ಟು ಬೇಗನೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಬಂದರೆ ಫಸ್ಟ್ ಆಫ್ ಆಲ್ ಫರ್ಟಿಲಿಟಿ ಕಪಲ್ಸ್ ಹು ಆರ್ ಸಿಕ್ಕಿಂಗ್ ಫಾರ್ ಟ್ರೀಟ್ಮೆಂಟ್ಸ್ ಅವ್ರಿಗೆ ಏನು ಅರ್ಥ ಆಗಬೇಕು ಅಂದರೆ ಏನೋ ಒಂದು ಇಶ್ಯೂ ಇರೋದ್ರಿಂದಾನೆ ದರ್ ಇಸ್ ಸಮ್ ಡಿಫಿಕಲ್ಟಿ ಇನ್ ಕನ್ಸೀವಿಂಗ್ ಯು ಗೋ ಆ್ಯಂಡ್ ಮೀಟ್ ಯುವರ್ ಸ್ಪೆಷಲಿಸ್ಟ್. ಸೊ ಆಗಿರೋ ಪಕ್ಷದಲ್ಲಿ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ದರ್ ಆರ್ ಸೋ ಮೆನಿ ಸ್ಟೆಪ್ಸ್ ಎವ್ಯಾಲ್ಯುವೇಷನ್ ಇರ್ಬೋದು ಆ್ಯಂಡ್ ಅದನ್ನು ಇವಾಗ ಹಾರ್ಮೋನಲ್ ಇಶ್ಯೂಸ್ ಪ್ಲೇ ಅ ಲಾಟ್ ಆಫ್ ಥಿಂಗ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಫರ್ಟಿಲಿಟಿ ಇಶ್ಯೂ. ಸೊ ಅವೆಲ್ಲ ಸರಿ ಮಾಡಬೇಕಂದ್ರೆ ಅಟ್ಲೀಸ್ಟ್ 1-2-3 months ಆಗುತ್ತೆ, provided patient is very genuine and they are doing everything what their doctor tells. It might take minimum 2-3 months. ಮೇ ಬಿ ಯುವರ್ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇದ್ದರೆ ಅದನ್ನು ಆಪ್ಟಿಮೈಸ್ ಮಾಡಿದ್ರೆ ಆಗಿರಲಿ, ಇಲ್ಲ ನಿಮ್ಮ ವೆಯ್ಟ್ನ ಕಂಟ್ರೋಲ್ ಮಾಡೋದೇ ಆಗಿರಲಿ, ಇಲ್ಲ ನಿಮ್ಮದು ಸೈಕಲ್ಸ್ನ ಅಂದರೆ ಓವ್ಯುಲೇಟ್ ಆಗ್ತಾ ಇದೆಯಾ ಇಲ್ವಾ, ಇಲ್ಲ ಹೌ ಇಸ್ ಯುವರ್ ಎಂಡೋಮೆಟ್ರಿಯಮ್ ದ್ಯಾಟ್ ಊಸೈಟ್ ರಿಲೀಸ್ ಆಗೋ ಟೈಮ್ಗೆ ಎಂಡೋಮೆಟ್ರಿಯಮ್ ಕರೆಕ್ಟಾಗಿ ರೆಡಿ ಇದೆಯಾ ಇಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆಯಾ, ಅದನ್ನೆಲ್ಲನೂ ಒಂದು ಡಾಕ್ಟರ್ ನಿಮಗೆ ನೋಡಿಕೊಂಡು ನೀವು ಎಲ್ಲಿದ್ದೀರಾ, ನಿಮ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗುತ್ತೆ ಅನ್ನೋದನ್ನು ಅವ್ರು ಗೇಜ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಮೇ ಬಿ ಇನ್ ದಿಸ್ ಟೈಮ್ ಯು ಮೈಟ್ ಕನ್ಸೀವ್ ಆಲ್ಸೋ, ಬಟ್ ಪ್ರೊವೈಡೆಡ್ ಪೇಷಂಟ್ಲಿ ಯು ಜಸ್ಟ್ ವೆಯ್ಟ್ ಫಾರ್ 6 months ಆ್ಯಂಡ್ 3-6 months ಬೇಕೇ ಬೇಕಾಗುತ್ತೆ. 3-6 months ವೆಯ್ಟ್ ಮಾಡಿಕೊಂಡು ಯು ಹ್ಯಾವ್ ಟು ಜಸ್ಟ್ ಸ್ಲೋಲಿ ಪ್ರೋಗ್ರೆಸ್ step by step to whatever treatments it is there. See, if you just go with that instant results and instant ಆಗಿ ನಮಗೆ ಪ್ರೆಗ್ನೆನ್ಸಿ ಆಗಬೇಕು ಇಲ್ಲ ಇನ್ಸ್ಟೆಂಟ್ ಆಗಿ ಏನಾದರೂ ಆಗಬೇಕು ಅಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಅದು ನಡೆಯೋದಲ್ಲ. ಆ್ಯಂಡ್ ಬೇಸ್ಡ್ ಆನ್ ಯೋರ್ ಸ್ಟ್ರೆಸ್ ಲೆವೆಲ್ಸ್ ಡಾಕ್ಟರ್ ವಿಲ್ ಗೆಟ್ ಸ್ಟ್ರೆಸ್ಡ್ ಆನ್ ಆ್ಯಂಡ್ ನೀವು ಎಷ್ಟು ಬೇಗನೆ ಎಲ್ಲ ಇದಾಗಲಿಲ್ವಾ ಅದಾಗಲಿಲ್ವಾ ಅಂತ ಕೇಳಿದರೆ ದೇ ವುಡ್ ಸ್ಟೆಪ್ ಅಪ್. ಓಕೆ ಸರಿ, ನೆಕ್ಸ್ಟ್ ನೆಕ್ಸ್ಟು IVF. ಸೊ ಯು ಬಿ ಪೇಷಂಟ್ ಟು ಗೆಟ್ ಬೆಟರ್ ರಿಸಲ್ಟ್ಸ್ and to have better treatments. Be it any fertility couple, just go to your doctor, speak everything whatever you want to, list it out, list ಮಾಡ್ಕೊಳ್ಳಿ ಒಂದೊಂದೇ. ಏನಾದರೂ ಡೌಟ್ ಇದ್ದರೆ, ಏನಾದರೂ ನಿಮಗೆ ಅದು ಸರಿ ಇಲ್ಲ ಅಂದರೆ ಹ್ಯಾವ್ ಅ ಕಾನ್ವರ್ಸೇಷನ್, ವೈ ಇಟ್ ಇಸ್ ಸೊ, ಯಾಕೆ, ಆಸ್ಕ್ ಫಾರ್ ದ ಎಕ್ಸ್ಪ್ಲನೇಷನ್. ಇದನ್ನೆಲ್ಲ ಮಾಡಿಕೊಂಡು ಯು ಜಸ್ಟ್ ಹ್ಯಾವ್ ಟು ಬಿ ಇನ್ಫಾರ್ಮ್, ಟ್ರೈ ಟು ಬಿ ಇನ್ಫಾರ್ಮ್ಡ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆ್ಯಂಡ್ ದೆನ್ ಟೇಕ್ ಎ ಡೆಸಿಷನ್. Don't go into fertility treatments expecting something would happen within 1 month, 2 months or 3 months. ಆ ಥರ ಇಲ್ಲ. It would take time. Understand that one first one. And it's a practical issue. ಇದನ್ನು ಅರ್ಥ ಮಾಡಿಕೊಂಡ್ರೆ unnecessary treatments which is not for that person would not be implemented. ಯಾಕೆ ಅಂದರೆ if you have patience and listen to your doctor and stick on to one doctor where you would be giving some profile of test and there they will be starting your treatments, and immediately don't discontinue and go to some other doctors where again they will be doing your blood test. So stick on to one doctor for a particular period of time. ನಿಮ್ಗೆ ಏನಾದರೂ ಸರಿ ಇಲ್ಲ ಅನಿಸಿದ್ರೆ you just ask for the explanation and try to have a good doctor patient relationship and try to move on with positivity. See, one thing in fertility treatment ತುಂಬ ಇಂಪಾರ್ಟೆಂಟ್ ಆಗಿರೋದಂದರೆ ಏಜ್, stress management and the doctor-patient relationship, where how easily you would try to just go ahead with the treatments whatever your doctor suggests in a simpler, easier manner. And any time you should not stress your doctor out telling ಟೈಮ್ ಆಗೋಗ್ತಾ ಇದೆ, ಇದಾಗೋಗ್ತಾ ಇದೆ, ಇದು ಬಂದಿಲ್ವಾ, ಅದು ಬಂದಿಲ್ವಾ, ಇದು ಮಾಡೋಣ, ಅದು ಮಾಡೋಣ. ಯು ಜಸ್ಟ್ ಗೋ ಹೆಡ್, ಡಾಕ್ಟರ್ ದಿಸ್ ಇಸ್ ದ ಥಿಂಗ್, what would be the best thing and how long I can expect, ಇದು ಯಾಕೆ ಆಗ್ತಾ ಇಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಯು ಶುಡ್ ಜಸ್ಟ್ ಗೋ ಹೆಡ್ and don't get stressed. Whatever I have seen with my patients now, few patients who have listened to whatever the lifestyle changes or be it the medications part, everything who have taken regularly and they had given some time, small interventions in the treatment, with that itself
they have got their pregnancies. And ಕೆಲವೊಂದು ಸಿಚುವೇಶನ್ಸಲ್ಲಿ those patients were being offered IVF treatments to be done, and next higher levels of treatments offer ಮಾಡಿದ್ರು. But still, when it comes to my part, I noticed that when a patient is being counseled properly, given proper time, and things are done in a proper way, provided their age is under a limit, so all put together, pregnancies would occur in a natural way. ಕೆಲವೊಬ್ಬರಿಗೆ ಇಂಟರ್ವೆನ್ಷನ್ಸ್ ಬೇಕಾಗುತ್ತೆ, ಬಟ್ ನಾಟ್ ಎವ್ರಿಬಡಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯೋರ್ ಪೇಷನ್ಸ್ ಆ್ಯಂಡ್ ಯೋರ್ willingness to just go ahead with whatever the doctor tells. So small suggestion is, stick on to one doctor, see to that you are within the age limit of the pregnancy criteria, whatever it is, in mid-20s or another within 30 ಇದ್ರೆ ಬೆಟರ್ ಇರುತ್ತೆ. ಆ್ಯಂಡ್ ಆಲ್ ಯುವರ್ ಹಾರ್ಮೋನಲ್ ಇಶ್ಯೂಸ್ ಆಗಿರಲಿ, ಬೇಸಿಕ್ ಬ್ಲಡ್ ಪ್ಯಾರಾಮೀಟರ್ಸ್ ಆಗಿರಲಿ, ಅವೆಲ್ಲನೂ ಕಂಟ್ರೋಲ್ ಮಾಡಿಕೊಂಡು then go ahead with your fertility treatments, whatever your doctor suggests, and stick on to that doctor for at least for 6 months to see whether anything is happening or what. Don't stress them out and don't get stressed yourself. Fertility will not happen just like that. ಅದು ಹೋಗ್ಬಿಟ್ಟು ಶಾಪಲ್ಲಿ ಒಂದು 1000 ರೂಪೀಸ್ ಕೊಟ್ಟರೆ ಅದು ಕೊಡಿ ಅಂದರೆ ಅದು ಬರೋ ಥರ ಒಂದು ವಸ್ತು ಅಲ್ಲ. It has to occur inside you, where there is a lot of interplay between your hormones, your whatever the fertility things are happening within your body. So time is very important. Be patiently waiting, listening to all the steps whatever your doctor tells, and don't get stressed on. Right? Yes, fine. Thank you.